Hello everybody, this is Divyashri. Welcome to Literary Canon. So today we are going to discuss about Unit 3 of Paper 1 Communication. Adರಲ್ಲಿ Part 2 Types of Communication. So last class ಅಲ್ಲಿ ನಾವು meanings of communication, ಆಮೇಲೆ ಒಂದಿಷ್ಟು key concepts and at the same time we discussed about models of communication. So in this class we are going to discuss about various types of communication. Let's start the class. Types of communication. So here the classification on the basis of relationship. ಅಂದರೆ ನಿಮಗೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸ್ ಇದೆಯಲ್ಲ, ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಕ್ಲಾಸಿಫಿಕೇಶನ್ ಏನು, ಆನ್ ದ ಬೇಸಿಸ್ ಆಫ್ ರಿಲೇಷನ್ಶಿಪ್. ಓಕೆ, ರಿಲೇಷನ್ಶಿಪ್ ಮೇಲೆ ಹೇಗೆ ನಾವು ಕಮ್ಯುನಿಕೇಷನ್ಸನ್ನು ಮಾಡ್ತೀವಿ ಅನ್ನೋದು. ಆಯಿತಾ. ಒಂದು ಇಂಟ್ರಾ ಪರ್ಸ್ನಲ್, ಅನದರ್ ಒನ್ ಈಸ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್. ಓಕೆ, ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ಸ್ ಅಂದ್ರೇನು? ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಪ್ರೈಮರ್ಲಿ ಆಕರ್ಸ್ ವಿತಿನ್ ಆ್ಯನ್ ಇಂಡಿವಿಜುವಲ್. ನೀವು ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಬಿಕಾಸ್ ಇಂಟ್ರಾ ಅಂದ ತಕ್ಷಣ ಇಬ್ಬರು ಮುಖಾಮುಖಿ ಮಾತಾಡೋದು ಅಂತ ಅನ್ಕೋಬೋದು. ಇಂಟರ್ ಅಂತಂದರೆ ನಮ್ಗೆ ನಾವೇ ಮಾತಾಡ್ಕೊಳ್ಳೋದು ಅನ್ಕೋಬೋದು. ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆಯಿತಾ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಇದೇ ಮೇಯ್ನ್ ಮಿಸ್ಟೇಕ್ ಆಗುತ್ತೆ, ನಮಗೆ ಇದೇ ಬ್ಯಾಕ್ಡ್ರಾಪ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಇಂಟ್ರಾ ಪರ್ಸ್ನಲ್ ಅಂದ್ರೇನು, ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ಳೋ ಅಂಥದ್ದು. ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ಳೋದನ್ನು ನಾವೇನಂತ ಹೇಳ್ತೀವಿ? ಸೊ ಇಂಟ್ರಾ ಪರ್ಸ್ನಲ್ ಅಂತ ಹೇಳ್ತೀವಿ. ಅಂದರೆ ಈಗ ಸೆಲ್ಫ್ ಟಾಕ್, ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ಳೋದು. ಸೆಲ್ಫ್ ಲಿಸ್ನಿಂಗ್, ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಯಾವುದೋ ಇದೆ ಅದನ್ನು ನಾನು ಕೇಳಿಸ್ಕೊತಾ ಇರೋದಿರ್ಬೋದು. ಪ್ರೇಯಿಂಗ್ ಟು ಗಾಡ್, ದೇವ್ರ ಹತ್ರ ಬೇಡ್ಕೊಳ್ಳೋದಿರ್ಬೋದು. ಅರ್ಥ ಆಯ್ತಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಫ್ರೇಸಸ್ನ ನಾವು ಹೇಳ್ತೀವಿ. ನಾವೇನೋ ಒಂದು ಇನ್ಸಿಡೆಂಟ್ ನೋಡ್ತೀವಿ, ಓ ಮೈ ಗಾಡ್ ಅಂತ ಹೇಳ್ತೀವಿ. ಅಥವಾ ನಾವೇನು ಹೇಳ್ತೀವಿ, ಓ ನೋ. ಅಥವಾ ಏನೋ ಒಂದು ಬ್ಯೂಟಿಫುಲ್ ಥಿಂಗ್ಸ್ ನೋಡಿದಾಗ ವಾವ್ ಅಂತ ಹೇಳ್ತೀವಿ, ಥ್ಯಾಂಕ್ ಗಾಡ್ ಅಂತ ಹೇಳ್ತೀವಿ. ಇವೆಲ್ಲ ಏನಂತ ಹೇಳ್ತೀವಿ? ಇಂಟ್ರಾ ಪರ್ಸ್ನಲ್, ಅಂದರೆ ಟಾಕಿಂಗ್ ಟು ಯೋರ್ ಸೆಲ್ಫ್. ಆಯಿತಾ, ನಿಮಗೆ ನೀವೇ ಮಾತಾಡ್ಕೊಳ್ಳೋ ಅಂಥದ್ದು. ಆಯಿತಾ. ಈಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಪೀಚ್ ಕಾಂಪಿಟೇಷನಿಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ನೀವು ಸ್ಪೀಚ್ ಕಾಂಪಿಟೇಷನಿಗೆ ಹೋಗಬೇಕಿದ್ರೆ ಮುಂಚೆ ಏನು ಮಾಡ್ತೀರಾ? ಸೊ ನಿಮಗೆ ನೀವೇ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಮಾಡ್ತೀರಾ, ಆ ಭಾಷಣ ಅಥವಾ ಆ ಸ್ಪೀಚನ್ನು ನೀವು ಒಂದು ಸರಿ ರಿಹರ್ಸಲ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೂ ಅಷ್ಟೇ. ಸೊ ಒಂದ್ಸರಿ ರಿಹರ್ಸಲ್ ಮಾಡ್ಕೊಂಡು ಹೋಗ್ತೀರಾ, ನಿಮ್ಮಷ್ಟಕ್ಕೆ ನೀವು ಮಾತಾಡಿಕೊಂಡು ಈ ಥರ ಕ್ವಶನ್ ಕೇಳಿದ್ರೆ ಈ ಥರ ಆನ್ಸರ್ ಹೇಳೋದು ಅಂತ ನೀವೇ ಪ್ರಾಕ್ಟೀಸ್ ಮಾಡಿಕೊಂಡು ರಿಹರ್ಸಲ್ ಮಾಡ್ಕೊಂಡು ಏನು ಮಾಡ್ತೀರಾ, ನೀವು ಈಗ ಇಂಟರ್ವ್ಯೂಗಿರ್ಬೋದು, ಸ್ಪೀಚಿಗಿರ್ಬೋದು ಹೋಗ್ತೀರಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಅಂದ್ರೇನು? ಇಂಟರ್ ಪರ್ಸ್ನಲ್ ಅಂದರೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್, ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋ ಅಂಥದ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಹೇಳ್ತೀವಿ? ಇಟ್ ಈಸ್ ಬೇಸಿಕಲಿ ಆಕರ್ ಬಿಟ್ವೀನ್ ಟೂ ಪೀಪಲ್, ಟೂ ಆರ್ ಮೋರ್ ಪೀಪಲ್ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಇನ್ನೊಂದು ಹೆಸರಿದೆ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನಿಗೆ, ಡಯಾಡಿಕ್ ಕಮ್ಯುನಿಕೇಷನ್ ಅಂತಲೂ ಕೂಡ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಇದು PYQ ಕೇಳಿದ್ದಾರೆ. ಅಂಡರ್ಸ್ಟ್ಯಾಂಡ್? PYQ. ಸೊ ಡಯಾಡಿಕ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಡಯಾಡಿಕ್ ಅಂದ್ರೇನು? ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಓಕೆ, ಇಟ್ ಮೇ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್, ವರ್ಬಲ್ ಆರ್ ನಾನ್ ವರ್ಬಲ್. ಫಾರ್ಮಲ್ ಕೂಡ ಆಗಿರ್ಬೋದು, ಅಂದರೆ ನಾನು ನಮ್ಮ ಬಾಸ್ ಮಾತಾಡೋದಿರ್ಬೋದು, ಅಥವಾ ಒಬ್ಬರು ಪ್ರಿನ್ಸಿಪಲ್ಲು ಟೀಚರ್ ಮಾತಾಡೋದಿರ್ಬೋದು ಫಾರ್ಮಲ್. ಅಂದರೆ ಇನ್ಫಾರ್ಮಲ್ ಆ್ಯಂಡ್ ಫ್ರೆಂಡ್ಸ್ ಮಧ್ಯೆ ಮಾತಾಡೋದಿರ್ಬೋದು. ಆಮೇಲೆ ವರ್ಬಲ್ ಅಂದರೆ ಲೈಕ್ ಓರಲ್ ಆಗಿ ಮಾತಾಡೋದಿರ್ಬೋದು, ರಿಟರ್ನ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಿರ್ಬೋದು. ಈಗ ನಾನ್ ವರ್ಬಲ್ ಅಂತಂದರೆ ಗೆಸ್ಚರ್ ಮೂಲಕ ಮಾತಾಡೋ ಅಂಥದ್ದಿರ್ಬೋದು. ಸೊ ಇದು ನೆಕ್ಸ್ಟ್, ಇಟ್ ಆಫರ್ಸ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಇದು ವೆರಿ ಇಂಪಾರ್ಟೆಂಟ್. ಆಯಿತಾ? ವೆರಿ ಇಂಪಾರ್ಟೆಂಟ್ ಇದು. ಇದರಲ್ಲಿ ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಈಗ ನೀವು ಸೆಲ್ಫ್ ಟಾಕ್ ಮಾಡಿದಾಗ ನಿಮಗೇನು ಫೀಡ್ಬ್ಯಾಕ್ ಸಿಗಲ್ಲ. ಅದೇ ನೀವು ಏನು ಮಾಡಿದಾಗ, ನೀವೇನು ಅದೇ ಸ್ಪೀಚ್ ಅಂದ್ಕೊಳ್ಳೋಣ, ನೀವು ರಿಹರ್ಸಲ್ ಮಾಡಿಕೊಂಡು ಏನು ಮಾಡ್ತೀರಾ, ಒಂದು ಸ್ಪೀಚನ್ನು ಕೊಡ್ತೀರಾ ಒಂದಿಷ್ಟು ಪೀಪಲ್ ಎದುರುಗಡೆ. ಸೊ ಆವಾಗ ಏನಾಗುತ್ತೆ, ನಿಮ್ಗೆ ಕೂಡಲೇ ಏನು ಸಿಗುತ್ತೆ? ಫೀಡ್ಬ್ಯಾಕ್ ಸಿಗುತ್ತೆ. ಓ ಸೂಪರಾಗಿ ಸ್ಪೀಚ್ ಮಾಡಿದ್ರಿ, ಅಥವಾ ನೀವು ಫಸ್ಟ್ ಪ್ರೈಸ್ ತೊಗೊಂಡಿದ್ರೆ ಈ ಸ್ಪೀಚಲ್ಲಿ ಅಂತ ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಇದು ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ಸಲ್ಲಿ ಸಿಗುತ್ತೆ. ಸ್ಕೋಪ್ ಫಾರ್ ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಷನ್. ಗ್ರೇಪ್ ಪಾಯಿಂಟ್ ಅಂದ್ರೇನು? ಇನ್ಫಾರ್ಮಲ್ ಕಮ್ಯುನಿಕೇಷನ್. ಕೆಲವರು ಹೇಳ್ತಾರೆ ಗ್ರೇಪ್ ವೈನ್ ಅಂತಂದ್ರೇನು? ಗಾಸಿಪ್ಸ್ ಅಂತ ಹೇಳ್ತೀವಿ. ಗಾಸಿಪ್ ಇಸ್ ಅ ಪಾರ್ಟ್ ಆಫ್ ಗ್ರೂಪ್ ಏನಂತ ಹೇಳ್ತೀವಿ? ಗ್ರೇಪ್ ಪಾಯಿಂಟ್ ಕಮ್ಯುನಿಕೇಷನ್. ಹಾಗಂತ ಗ್ರೇಪ್ ವೈನ್ ಕಮ್ಯುನಿಕೇಷನ್ನೇ ಗಾಸಿಪ್ ಅಲ್ಲ. ಅರ್ಥ ಆಯ್ತಾ? ಇನ್ಫಾರ್ಮಲ್ ಕಮ್ಯುನಿಕೇಷನ್ಸಲ್ಲಿ ಗ್ರೇಪ್ ವೈನ್ ಬರುತ್ತೆ, ಗಾಸಿಪ್ಸ್ ಬರುತ್ತೆ, ಇವೆಲ್ಲವೂ ಕೂಡ ಅದರಲ್ಲಿ ಬರುವಂಥದ್ದು. ಆಯಿತಾ? ಸೊ ಇನ್ಫಾರ್ಮಲ್ ಟಾಕ್ ಅಂದರೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀವಲ್ಲ, ಅದನ್ನು ನಾವೇನಂತ ಹೇಳ್ತೀವಿ? ಗ್ರೇಪ್ ವೈನ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ.
ಓಕೆ, ಸೊ ಇದು ಯಾವುದು ಆನ್ ದ ಬೇಸಿಸ್ ಆಫ್ ರಿಲೇಷನ್ಶಿಪ್ಪಲ್ಲಿ ಇಂಟ್ರಾ ಪರ್ಸ್ನಲ್ ಮತ್ತು ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ಸನ್ನು ನಾವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಚಾನಲ್ಸ್. ಓಕೆ, ಚಾನಲ್ಸ್ ಮೇಲೆ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಕಮ್ಯುನಿಕೇಷನನ್ನು, ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ನೋಡೋಣ. ದಟ್ ಈಸ್ ಒನ್ ಈಸ್ ವರ್ಬಲ್ ಆ್ಯಂಡ್ ಅದರ್ ಒನ್ ಈಸ್ ನಾನ್ ವರ್ಬಲ್. ಆಯಿತಾ, ವರ್ಬಲ್ ಕಮ್ಯುನಿಕೇಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಸ್ಲೈಡು ಆ್ಯಂಡ್ ಇನ್ ಅಪ್ಕಮಿಂಗ್ 2-3 ಸ್ಲೈಡ್ಸ್ ಬರುತ್ತೆ, ಅದು ಕಂಟಿನ್ಯೂಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಅದರಲ್ಲಿ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ವರ್ಬಲ್ ಕಮ್ಯುನಿಕೇಷನ್ಸ್ ಅಂತಂದ್ರೆ ಏನು? ಕನ್ವೇಯಿಂಗ್ ಮೆಸೇಜಸ್ ಥ್ರೂ ವರ್ಡ್ಸ್. ಆಯಿತಾ, ನಾವಂದರೆ ಒಂದು ವರ್ಡ್ಸ್ಗಳ ಮೂಲಕ ನಾವು ನಮ್ಮ ಮೆಸೇಜನ್ನು ಕೊಡುವಂಥದ್ದು, ಶಬ್ದಗಳ ಮೂಲಕ. ಆಯಿತಾ, ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಓರಲ್ ಕಮ್ಯುನಿಕೇಷನ್, ಇನ್ನೊಂದು ರಿಟರ್ನ್ ಕಮ್ಯುನಿಕೇಷನ್ಸ್ ಅಂತ ಹೇಳಿ ಹೇಳ್ತೀವಿ. ಓರಲ್ ಅಂತಂದ್ರೆ ಏನು? ನಾವು ವರ್ಡ್ಸ್ಗಳನ್ನು ಯೂಸ್ ಮಾಡೋವಂಥದ್ದು, ಸ್ಪೋಕನ್ ವರ್ಡ್ಸ್ ಮಾತಾಡೋವಂಥದ್ದು, ಅದನ್ನು ಓರಲ್ ಕಮ್ಯುನಿಕೇಷನ್ ಅಂತ ಹೇಳಿ ಹೇಳ್ತೀವಿ. ರಿಟರ್ನ್ ಕಮ್ಯುನಿಕೇಷನ್ಸಲ್ಲಿ ಏನಂತ ಹೇಳ್ತೀವಿ? ಬರವಣಿಗೆ. ಆಯಿತಾ, ಬರವಣಿಗೆ ಮೂಲಕ ಹೇಳೋವಂಥದ್ದು ಇರ್ಬೋದು. ಸೊ ಅವೆರಡು ಕೂಡ ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ. ಈಗ ಓರಲ್ ಕಮ್ಯುನಿಕೇಷನ್ಸಲ್ಲಿ ಕೆಲವೊಂದು ಕೀ ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಒಂದು ಪಿಚ್ ಆ್ಯಂಡ್ ವಾಲ್ಯೂಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪಿಚ್ ಅಂದ್ರೇನು? ಹೈನೆಸ್ ಆ್ಯಂಡ್ ಲೋನೆಸ್ ಆಫ್ ಟೋನ್ ಅಂತ ಹೇಳ್ತೀವಿ. ಅಂದರೆ ಈಗ ನಾನೇ ಟೀಚ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಅದು ನಾನು ಟೀಚ್ ಮಾಡಬೇಕಾದ್ರೆ ಏನು ಮಾಡ್ತಿದ್ದೀನಿ? ಹೈನೆಸ್ ಲೋನೆಸ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ಪಿಚ್ ಇರುತ್ತೆ, ನಾನು ಮಾತಾಡೋ ಮಾತಲ್ಲಿ ಪಿಚ್ಚನ್ನು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಬರ್ತೀನಿ ಕ್ಲಾಸ್ ರೂಮಿಗೆ, ಬಂದುಬಿಟ್ಟು ಹೇಳ್ತೀನಿ ವರ್ಬಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಯೂಸಿಂಗ್ ವರ್ಡ್ಸ್ ಟು ಕನ್ವೇ ಮೆಸೇಜಸ್. ವರ್ಬಲ್ ಕಮ್ಯುನಿಕೇಷನ್ ನಿಮ್ಗೆ ಏನು ಅರ್ಥ ಆಗುತ್ತೆ? ಏನೂ ಅರ್ಥ ಆಗಲ್ಲ. ಅದೇ ನಿಮ್ಗೇನಾಗುತ್ತೆ? ನಿಮ್ಮ ವಾಯ್ಸಲ್ಲಿ ಹೈನೆಸ್ ಮತ್ತು ಲೋನೆಸ್ ಇದ್ದರೆ, ಟೋನಲ್ಲಿ ಹೈನೆಸ್ ಮತ್ತು ಲೋನೆಸ್ ಇದ್ದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಅದು ಪಿಚ್ ಅಂತ ಹೇಳ್ತೀವಿ. ವಾಲ್ಯೂಮ್ ಅಂತಂದ್ರೇನು? ಲೌಡ್ನೆಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಎಷ್ಟು ಜೋರಾಗಿ ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ 20 ಮೆಂಬರ್ಸ್ ಇದ್ದಾರೆ ಅಂತಂದರೆ ಸ್ವಲ್ಪ ಲೌಡ್ನೆಸ್ ಕಡಿಮೆಯಲ್ಲಿ ಮಾತಾಡ್ಬೋದು. ಅದೇ 40 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಕ್ಲಾಸ್ ರೂಮಲ್ಲಿ. ಸೊ ನೀವು ಎಷ್ಟು ಲೌಡಾಗಿ ಮಾತಾಡಬೇಕು? ಅದು ಬೇಸಿಕಲಿ ನಾವೇನಂತ ಹೇಳ್ತೀವಿ? ವಾಲ್ಯೂಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ, ರೇಟ್ ಅಂದ್ರೇನು? ಸ್ಪೀಡ್ ಆಫ್ ಸ್ಪೀಚ್ ಡೆಲಿವರಿ ಅಂತ. ಎಷ್ಟು ಸ್ಪೀಡಲ್ಲಿ ಮಾತಾಡ್ತೀವಿ ಅಂತ. ಓಕೆ, ಸೊ ಎಷ್ಟು ಸ್ಪೀಡಲ್ಲಿ ನಾವು ಒಂದು ಮಾತನ್ನು ಮಾತಾಡ್ತೀವಿ, ಅದು ರೇಟ್. ನೆಕ್ಸ್ಟ್ ಕ್ಲಾರಿಟಿ ಆ್ಯಂಡ್ ಆರ್ಟಿಕ್ಯುಲೇಷನ್. ಕ್ಲಾರಿಟಿ ಆ್ಯಂಡ್ ಆರ್ಟಿಕ್ಯುಲೇಷನ್ ಅಂತಂದ್ರೇನು? ನೀವು ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇರಬೇಕು, ಎಕ್ಸ್ಪೆಷಲಿ ಇಂಗ್ಲೀಷಲ್ಲಿ. ಯಾಕಂದರೆ ನೀವು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾತಾಡಿದ್ರೆ ಸೊ ಜನರಿಗೂ ಅರ್ಥ ಆಗುತ್ತೆ, ಪ್ಲಸ್ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಹೀ ನೋಸ್ ಇಂಗ್ಲೀಷ್ ವೆರಿ ವೆಲ್ ಅಂತ ಅನಿಸುತ್ತೆ, ಅಥವಾ ಶಿ ನೋಸ್ ಇಂಗ್ಲೀಷ್ ವೆರಿ ವೆಲ್ ಅಂತ. ಸೊ ಹಾಗಾಗಿ ಪ್ರೊನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಕೆಲವು ಸರಿ ಕನ್ನಡದಲ್ಲೂ ಹಾಗೆ ಮಾಡ್ತಾರೆ. ಇಂಗ್ಲೀಷ್ಗಿಂತ ಹೆಚ್ಚಾಗಿ ಕನ್ನಡದಲ್ಲೇ ತುಂಬ ಜನ ಕೆಲವು ವರ್ಡ್ಗಳನ್ನು ತುಂಬ ಇದ್ದಲ್ಲಿ ಯೂಸ್ ಮಾಡೋದು, ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ ತುಂಬ ಜನ. ಸೊ ಆ ಥರ ಇರಬಾರ್ದು. ಪ್ರೊನೌನ್ಸಿಯೇಷನಲ್ಲಿ ನೀಟಾಗಿರೋಂತಹ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇರಬೇಕು. ಕ್ಲಿಯರ್ ಡೆಲಿವರಿ ಆಫ್ ಮೆಸೇಜಸ್. ನೀವು ಯಾವುದೋ ಒಂದು ವಿಷಯನ ಒಬ್ರಿಗೆ ಹೇಳ್ತಿದ್ದೀರ ಅಂದರೆ ಕ್ಲಾರಿಟಿ ಇರಬೇಕು, ಅದರಲ್ಲಿ ಸ್ಪಷ್ಟತೆ ಇರಬೇಕು. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಯಾರಾಲ್ಯಾಂಗ್ವೇಜ್. ಪ್ಯಾರಾಲ್ಯಾಂಗ್ವೇಜ್ ಅಂದರೆ ಇವೆಲ್ಲ ಬರುತ್ತೆ ಸೇರಿ. ಪಿಚ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ರೇಟ್ ಇರ್ಬೋದು, ಕ್ಲಾರಿಟಿ ಇರ್ಬೋದು, ಇವೆಲ್ಲವನ್ನು ನಾವು ಪ್ಯಾರಾಲ್ಯಾಂಗ್ವೇಜ್ ಇದೆಯಲ್ಲ, ಇದು ವರ್ಬಲಲ್ಲೂ ಇರುತ್ತೆ, ನಾನ್ ವರ್ಬಲಲ್ಲೂ ಇರುತ್ತೆ, ಎರಡರಲ್ಲೂ ಬರುತ್ತೆ. ಅದು ಪ್ಯಾರಾಲ್ಯಾಂಗ್ವೇಜ್ ಅನ್ನೋದು ವರ್ಬಲ್ ಮತ್ತು ನಾನ್ ವರ್ಬಲ್ ಎರಡರಲ್ಲೂ ಬರುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, ನೆಕ್ಸ್ಟ್ ಫೊನೆಟಿಕ್ಸ್ ಅಂದರೆ ಸ್ಟಡಿ ಆಫ್ ಸೌಂಡ್ ವಿ ಪ್ರೊಡ್ಯೂಸ್ ವೆನ್ ಸ್ಪೀಕಿಂಗ್. ನಾವು ಮಾತಾಡ್ತಿರ್ಬೇಕಾದ್ರೆ ನಾವು ಒಂದು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವೇನಂತ ಹೇಳ್ತೀವಿ? ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಇದು PYQ. ಆಯಿತಾ, ಇದು PYQ. ಆಮೇಲೆ ನೆಕ್ಸ್ಟ್ ಪ್ಯಾರಾಲ್ಯಾಂಗ್ವೇಜ್ ಕೂಡ PYQನೇ. ಸೊ ತುಂಬ ಸರಿ ಕೇಳಿದ್ದಾರೆ, ನೆಟ್ಟಲ್ಲಿ ಸೆಟ್ಟಲ್ಲಿ ಕೇಳಿದ್ದಾರೆ. ರಿಟರ್ನ್ ಅಂದ್ರೇನು? ನಾನು ಆಲ್ರೆಡಿ ಹೇಳಿದೆ. ರಿಟರ್ನ್ ಅಂತಂದರೆ ಬರವಣಿಗೆ ಮೂಲಕ ಹೇಳೋವಂಥದ್ದು, ಆ್ಯಂಡ್ ಸಿಂಬಲ್ಗಳನ್ನು ಯೂಸ್ ಮಾಡೋವಂಥದ್ದು ಇರ್ಬೋದು, ಸಚ್ ಆಸ್ ಪ್ರಿಂಟೆಡ್ ಆರ್ ಹ್ಯಾಂಡ್ ರಿಟರ್ನ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ದೇರ್ ಆರ್ 2 ಸೈಡ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಇಂಟರ್ನಲ್ ಅಂದರೆ ಆರ್ಗನೈಸೇಷನ್ ಒಳಗಡೆ, ಒಂದು ಸಂಸ್ಥೆ ಒಳಗಡೆ ಮಾತಾಡೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇಮೇಲ್ ಕಳಿಸೋದಿರ್ಬೋದು, ಮೆಮೊ ಕಳಿಸೋದಿರ್ಬೋದು, ಇವೆಲ್ಲ ಒಂದು ಆರ್ಗನೈಸೇಷನ್ ಸಂಸ್ಥೆಯ ಒಳಗಡೆ ನಡೆಯುವಂಥದ್ದು. ಎಕ್ಸ್ಟರ್ನಲ್ ಅಂದ್ರೇನು? ಹೊರಗಡೆ. ಈಗ ನಿಮಗೇನೋ ಒಂದು ಇನ್ಫಾರ್ಮೇಷನ್ ಬೇಕು, ಅದು ಯಾವುದೋ ವೆಬ್ಸೈಟಿಗೆ ಹೋಗಿ ಇನ್ಫಾರ್ಮೇಷನ್ ತೊಗೊಳ್ತೀರಾ. ಆಮೇಲೆ ಲೆಟರ್ಸ್ ಇರ್ಬೋದು,
ಓಕೆ, ಇಮೇಲ್ಸ್ ಕೂಡ ಹೌದು. ಇಮೇಲ್ಸ್ ನಿಮಗೆ ಆರ್ಗನೈಸೇಷನ್ ಒಳಗಡೆನೂ ಯೂಸ್ ಮಾಡ್ತೀವಿ ಆ್ಯಂಡ್ ಆರ್ಗನೈಸೇಷನ್ ಹೊರಗಡೆನೂ ಯೂಸ್ ಮಾಡ್ತೀವಿ, ಸಂಸ್ಥೆ ಹೊರಗಡೆನೂ ಇಮೇಲ್ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಪರ್ಚೇಸ್ ಮಾಡಿದೆ ಅಮೆಝಾನಲ್ಲಿ, ಸೊ ಅದು ಸರಿ ಇಲ್ಲ, ಸೊ ನಾನೇನು ಮಾಡ್ತೀನಿ, ಕಸ್ಟಮರ್ ಕೇರಿಗೆ ಕಂಪ್ಲೇಂಟ್ ಹಾಕ್ತೀನಿ. ಸೊ ಹೇಗೆ, ಮೇಲ್ ಮೂಲಕ ನಂಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ದಿಸ್ ಈಸ್ ಬೇಸಿಕಲಿ ರಿಟರ್ನ್ ಕಮ್ಯುನಿಕೇಷನ್ಸಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದೋ ನಿಮಾನಿಕ್ಸ್ ಅಂತ ಬರುತ್ತೆ. ನಿಮಾನಿಕ್ಸ್ ಅಂದರೆ ಏನು, ಅಕ್ರೋನಿಮ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯು ಜಿ ಸಿ ಫುಲ್ ಫಾರ್ಮ್ ಏನು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ಸ್. ಅಂದರೆ ಈ ಥರ ನಿಮಾನಿಕ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಈ ಥರ ಅಂದರೆ ಏನಂತ ಹೇಳ್ತೀವಿ, ಫುಲ್ ಫಾರ್ಮ್ಸ್ಗಳನ್ನೆಲ್ಲ ಬರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ATM ಇರ್ಬೋದು, ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ ಅಂತ ಹೇಳ್ತೀವಿ. ಈ ಥರ ಸುಮಾರು ಬರುತ್ತೆ, ಅದನ್ನು ನಾವು ನಿಮಾನಿಕ್ಸ್ ಅಂತ ಹೇಳ್ತೀವಿ ಅಥವಾ ಅಕ್ರೋನಿಮ್ಸ್. ಅದು ಯಾಕಂದರೆ ನಮಗೆ ಮೆಮೊರಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ. ಓಕೆ, ಮೆಮೊರಿಯಲ್ಲಿ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಟೈಮ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ನಾವು ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ. ಈಗ ಬಿಕಾಸ್ ಅಂತ ಇರುತ್ತೆ, ನಾವು ಈ ಥರ ಬರಿತೀವಿ, ಯಾಕಂತಂದರೆ ಶಾರ್ಟ್ಕಟ್ಟಲ್ಲಿ ಬರಿತಾ ಹೋಗೋದು. ಸೊ ಇದು ಬಿಕಾಸ್ ಬರಲ್ಲ, ಬಿಕಾಸ್ ಇದು ನಿಮಾನಿಕ್ಸಲ್ಲಿ ಬರಲ್ಲ, ಸಾರಿ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ATM ಮತ್ತು UGC ಈ ಥರ ಚಿಕ್ಕ ಚಿಕ್ಕ ನೀವು ಒಂದು ನಿಮಾನಿಕ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ರೈಟರ್ನ ವರ್ಕ್ ಅಂತ ಅಂದ್ಕೊಳ್ಳೋಣ, 10 ವರ್ಕ್ಸ್ ಬರೆದಿದ್ದಾರೆ. 10 ವರ್ಕ್ಸನ್ನು ನೀವೇನು ಮಾಡ್ತೀರಾ, ನಿಮಾನಿಕ್ಸ್ಗಳಲ್ಲಿ ಬರ್ಕೊತಾ ಹೋಗ್ತೀರಾ. ಸೊ ದಿಸ್ ಇಸ್ ಏನಂತ ಹೇಳ್ತೀವಿ, ನಿಮಾನಿಕ್ಸ್ ಅಂತ ಹೇಳ್ತೀವಿ. ಓಕೆ, ಇದು ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಏನೇನು ಬರುತ್ತೆ ನೋಡೋಣ, ಆಯಿತಾ? ಸೊ ನಾನ್ ವರ್ಬಲಲ್ಲಿ ಏನು ಬರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಬರುತ್ತೆ, ಗೊತ್ತಿದೆ ನಮಗೆ. ಅದರಲ್ಲಿ ನಮ್ಮ ಇಮೋಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹ್ಯಾಪಿನೆಸ್ ಇರ್ಬೋದು, ಸ್ಯಾಡ್ನೆಸ್ ಇರ್ಬೋದು, ಆ್ಯಂಗರ್ ಇರ್ಬೋದು, ಸರ್ಪ್ರೈಸ್ ಇರ್ಬೋದು, ಇವುಗಳನ್ನು ಹೇಳೋಂಥದ್ದು. ನೆಕ್ಸ್ಟ್ ಪೋಸ್ಚರ್ಸ್ ಅಂತಂದ್ರೆ ಏನು, ದ ಪೊಸಿಷನ್ ಆಫ್ ದ ಬಾಡಿ ದಟ್ ಕ್ಯಾನ್ ರಿಫ್ಲೆಕ್ಟ್ ಕಾನ್ಫಿಡೆನ್ಸ್ ಅಥವಾ ಫೀಲಿಂಗ್. ಈಗ ನಾವು ಇಂಟರ್ವ್ಯೂಗೆ ಹೋಗ್ತೀವಿ, ಇಂಟರ್ವ್ಯೂಗೆ ಹೋದಾಗ ನಮ್ಮ ಪೋಸ್ಚರಲ್ಲೇ ಗೊತ್ತಾಗುತ್ತೆ. ಸೊ ಹೈಲಿ ಕಾನ್ಫಿಡೆಂಟ್ ಇದ್ದಾರೆ, ಸ್ಟ್ರೈಟಾಗಿ ಕೂತ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗಿ ನಾನು ಇಂಟರ್ವ್ಯೂ ಫೇಸ್ ಮಾಡ್ತಿದ್ದೀನಿ ಅಂತಂದರೆ ಓಕೆ, ಇವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿಬಿಟ್ಟು ಅನಿಸುತ್ತೆ ನಮ್ಮ ಎದುರುಗಡೆ ಕೂತವರಿಗೆ. ಸೊ ಅದೇ ನಾವೀಗ ಫಾರ್ ಎಕ್ಸಾಂಪಲ್ ಅವ್ರ ಎದುರುಗಡೆ ಸುಮ್ಮನೆ ಹಿಂಗೆ ಬೆಂಡಾಗಿ ಕೂತ್ಕೊಂಡ್ರೆ, ಹೇಗೆ ಕೂತ್ಕೊಂಡ್ರೆ ಈ ವ್ಯಕ್ತಿ ಕಾನ್ಫಿಡೆನ್ಸೇ ಇಲ್ಲ, ನಾನು ಹೆಂಗೆ ಜಾಬಿಗೆ ತಗೊಳ್ಳಿ ಅನ್ನೋದು ಬರುತ್ತೆ. ಸೊ ಈ ಪೋಸ್ಚರ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಗೆಸ್ಚರ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ವೇವಿಂಗ್, ಆಯಿತಾ, ವೇವಿಂಗ್ ಮಾಡೋದಿರ್ಬೋದು, ಅಥವಾ ಪಾಯಿಂಟಿಂಗ್ ಟುವರ್ಡ್ಸ್ ಸಂಬಡಿ, ನಾವು ಕೈಯಲ್ಲಿ ಪಾಯಿಂಟ್ ಮಾಡ್ತೀವಲ್ವ, ನೀನು 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 ಅಂತ ಪಾಯಿಂಟ್ ಮಾಡ್ತೀವಲ್ಲ ಅದು, ಅಥವಾ ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಕೈಯಿಂದ ಮೂವ್ಮೆಂಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ, ಅದು ಕೂಡ ಗೆಸ್ಚರ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನೆಕ್ಸ್ಟ್ ಟಚಲ್ಲಿ ಶೇಕಿಂಗ್ ಹ್ಯಾಂಡ್ಸ್, ಪ್ಯಾಟಿಂಗ್ ಆನ್ ದ ಬ್ಯಾಕ್ ಟು ಕನ್ವೆ ಅಪ್ರೂವಲ್ ಆರ್ ರಿವಾರ್ಡ್ ಅಲ್ವಾ. ಟಚ್ ಅಂದ್ರೇನು, ಈಗ ಪ್ಯಾಟಿಂಗ್ ಆನ್ ದ ಬ್ಯಾಕ್ ನಾವೇನು ಮಾಡ್ತೀವಿ, ಬೆಂತಡ್ತೀವಿ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಬೇಸಿಕಲಿ ಟಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೇಸ್ ಅಂದ್ರೇನು, ಫಿಸಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಡ್ಯೂರಿಂಗ್ ಕಮ್ಯುನಿಕೇಷನ್. ಹೌದಲ್ವ, ನಾವು ಮತ್ತು ನಮ್ಮ ಬಾಸ್ ಅಥವಾ ನಾನು ನನ್ನ ಫ್ರೆಂಡ್ಸ್ ಮಧ್ಯ ಇರುವಂಥ ಗ್ಯಾಪ್, ಆಯಿತಾ. ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ನಾನು ಮಾತಾಡ್ತೀನಿ, ನಮ್ಮ ಬಾಸ್ ಹತ್ರ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಇರ್ಬೋದು, ಎಷ್ಟು ಗ್ಯಾಪಲ್ಲಿ ನನ್ನ ಮತ್ತು ನನ್ನ ಫ್ರೆಂಡ್ ಮಧ್ಯೆ ಇರೋವಂಥ ಗ್ಯಾಪ್, ಸ್ಪೇಸ್, ಅದನ್ನು ನಾವೇನಂತ ಹೇಳ್ತೀವಿ, ಬೇಸಿಕಲಿ ನಾನ್ ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ ಸ್ಪೇಸ್. ನೆಕ್ಸ್ಟ್ ಐ ಕಾಂಟ್ಯಾಕ್ಟ್, ಕನ್ವೆ ಇಂಟ್ರೆಸ್ಟ್, ಆ್ಯಂಗರ್, ಅದರ್ ಇಮೋಷನ್ಸ್ ಅಲ್ವಾ. ನಾವೆಲ್ಲ ಥರ ಇಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಕಣ್ಣಲ್ಲಿ. ಸೊ ದ್ಯಾಟ್ ಈಸ್. ನೆಕ್ಸ್ಟ್ ಪ್ಯಾರಾ ಲ್ಯಾಂಗ್ವೇಜ್, ನಾನು ಹೇಳಿದ್ನಲ್ಲ, ಇದು ವರ್ಬಲಲ್ಲೂ ಬರುತ್ತೆ, ನಾನ್ ವರ್ಬಲಲ್ಲೂ ಬರುತ್ತೆ. ಸೇಮ್ ಟೋನ್, ಸ್ಪೀಡ್, ವಾಲ್ಯೂಮ್ ಆಫ್ ದ ಸ್ಪೀಚನ್ನು ನಾವೇನಂತ ಕರಿತೀವಿ, ಬೇಸಿಕಲಿ ಪ್ಯಾರಾ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ದೇರ್ ವರ್ 8 ಟೈಪ್ಸ್ ಆಫ್ ನಾನ್ ವರ್ಬಲ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಸರಿ ಕ್ವಶನ್ಸ್ ಕೇಳಿದರೆ, PYQ ಅಲ್ಲಿ ಕೇಳಿದ್ದಾರೆ, ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ವಾಟ್ ಆರ್ ದ 8 ಟೈಪ್ಸ್ ಆಫ್ ಕಮ್ಯುನಿಕೇಷನ್? ಫಸ್ಟ್ ಒನ್ ನೋಡೋಣ, ಪ್ರಾಕ್ಸಿಮಿಕ್ಸ್ ಅಂತ ಹೇಳ್ತೀವಿ. ಆಯಿತು, ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಿ. ಪ್ರಾಕ್ಸಿಮಿಕ್ಸ್ ಅಂತಂದ್ರೆ ಏನು, ಬೇಸಿಕಲಿ ದ ಸ್ಟಡಿ ಆಫ್ ಆರ್ ಯೂಸ್ ಆಫ್ ಪರ್ಸ್ನಲ್ ಸ್ಪೇಸ್. ಓಕೆ, ಸ್ಪೇಸ್ ಅರೌಂಡ್ ಆರ್ ಬಾಡೀಸ್ ಟು ಕಮ್ಯುನಿಕೇಟ್ ಮೆಸೇಜಸ್. ಪ್ರಾಕ್ಸಿಮಿಕ್ಸ್ ಅಂದ್ರೇನು, ಸ್ಪೇಸ್ ಬಿಟ್ವೀನ್ ದ ಇಂಡಿವಿಜುವಲ್ಸ್. ನೋಡಿ ಈಗ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಮಧ್ಯೆ ಸ್ಪೇಸ್ ಇದೆ, ದಿಸ್ ಈಸ್ ಓಕೆ. ಈ ವ್ಯಕ್ತಿ ಏನು ಮಾಡ್ಕೊತಾನೆ, ಹಗ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಇಟ್ ಈಸ್ ನಾಟ್ ಓಕೆ.
ಅಲ್ವಾ. ಪ್ರಾಕ್ಸಿಮಿಕ್ಸ್ ಅಂದ್ರೇನು? ಸ್ಪೇಸ್. ಕೀವರ್ಡ್ ಏನು? ಸ್ಪೇಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್, ಆಯಿತಾ. ಸೊ ಇಬ್ಬರು ಇಂಡಿವಿಜುವಲ್ನ ಮಧ್ಯೆ ಇರುವಂತಹ ಸ್ಪೇಸನ್ನು ನಾವು ಪ್ರಾಕ್ಸಿಮಿಕ್ಸ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಕೆಲವು ಸರಿ ಏನಿದೆ ಸೋಷಿಯಲಿ ಅಕ್ಸೆಪ್ಟೇಬಲ್ ಸ್ಪೇಸಸ್ ಅಂತ ಇರುತ್ತೆ. ಈಗ ನಾನು ನನ್ನ ಫ್ರೆಂಡ್ಸ್, ನಾನು ನನ್ನ ಬಾಸ್, ನಮ್ಮ ಮಧ್ಯೆ ಸ್ಪೇಸ್ ಇದೆಯಲ್ಲ ಸೋಷಿಯಲಿ ಅಕ್ಸೆಪ್ಟೇಬಲ್ ಕೆಲವುದು, ಅಲ್ವಾ. ಇಲ್ಲಾಂದರೆ ಯಾಕಂದರೆ ಸುಮ್ಮನೆ ಹಗ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಸರಿ ಅನಿಸಲ್ಲ, ಅದು ಸೋಷಿಯಲಿ ಅಕ್ಸೆಪ್ಟೇಬಲ್ ಅಲ್ಲ, ಅಲ್ವಾ. ಸೊ ದಟ್ ಈಸ್ ಬೇಸಿಕಲಿ ಏನಂತ ಹೇಳ್ತೀವಿ? ಪ್ರಾಕ್ಸಿಮಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರಾಲಿಂಗ್ವಿಸ್ಟಿಕ್. ಸೆಕೆಂಡ್ ಒನ್ ಯಾವುದು? ಪ್ಯಾರಾಲಿಂಗ್ವಿಸ್ಟಿಕ್ ಅಥವಾ ಪ್ಯಾರಾ ಲ್ಯಾಂಗ್ವೇಜ್ ಅಂತ ಹೇಳಿ ಕೂಡ ಕರಿತೀವಿ. ಪ್ಯಾರಾ ಲ್ಯಾಂಗ್ವೇಜ್ ಅಂದ್ರೇನು? ಆಲ್ರೆಡಿ ಹೇಳಿದ್ದೀನಿ. ವಾಲ್ಯೂಮ್, ಸ್ಪೀಡ್, ಟೋನ್, ಪ್ರೊನೌನ್ಸಿಯೇಷನ್, ಆರ್ಟಿಕ್ಯುಲೇಷನ್, ಪಾಸ್, ಪಂಕ್ಚುಯೇಷನ್, ಮಾರ್ಕ್ಸ್, ಇವುಗಳೆಲ್ಲ ಏನಂತ ಹೇಳ್ತೀವಿ? ಪ್ಯಾರಾ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟೋನ್ ಇರ್ಬೋದು, ಸ್ಪೇಸ್, ಪಾಸ್ ಅಂತ, ಸ್ಪೇಸ್ ಅಲ್ಲ, ಪಾಸ್. ಈಗ ನಾನು ಪ್ರತಿ ಮಾತಾಡಬೇಕಾದ್ರೆ ಮಧ್ಯ ಪಾಸ್ ಮಾಡ್ತೀನಿ ನಾನು. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಪ್ಯಾರಾ ಲ್ಯಾಂಗ್ವೇಜ್. ಟೋನ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಇಂಟೋನೇಷನ್ ಇರ್ಬೋದು. ಸೊ ಇವುಗಳನ್ನ ನಾವೇನಂತ ಹೇಳ್ತೀವಿ? ಪ್ಯಾರಾ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಯಾವುದು? ಇವೆಲ್ಲ ಯಾವುದು? 8 ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ಆಯಿತಾ. ಸೊ ಇಲ್ಲಿ ಕೈನೆಸಿಕ್ಸ್ ಅಂದ್ರೆ ಏನು? ಬಾಡಿ ಸಿಗ್ನಲ್ಸ್. ಓಕೆ. ಸೊ ಬಾಡಿ ಸಿಗ್ನಲ್ಸ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಗೆಸ್ಚರ್ ಇರ್ಬೋದು, ಐ ಕಾಂಟ್ಯಾಕ್ಟ್ ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಪೋಸ್ಚರ್ಸ್ ಇರ್ಬೋದು, ಹ್ಯಾಪ್ಟಿಕ್ಸ್ ಕೂಡ ಪಾರ್ಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ. ದ್ಯಾಟ್ ವಿ ವಿಲ್ ಡಿಸ್ಕಸ್ ಲೇಟರ್. ಇಲ್ಲಿ ಏನಂದರೆ ಬಾಡಿ ಸಿಗ್ನಲ್ಸ್, ಐ ಕಾಂಟ್ಯಾಕ್ಟ್ ಇರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಗೆಸ್ಚರ್ಸ್ ಇರ್ಬೋದು, ಇವುಗಳನ್ನ ನಾವೇನಂತ ಹೇಳ್ತೀವಿ? ಕೈನೆಸಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಯಾವುದು? ಹ್ಯಾಪ್ಟಿಕ್ಸ್ ಅಂದರೆ ಟಚ್. ಓಕೆ. ಇದು ಕೂಡ PYQ. ಶೇಕಿಂಗ್ ಹ್ಯಾಂಡ್ಸ್ ಇರ್ಬೋದು, ಪ್ಯಾಟಿಂಗ್ ಆನ್ ದ ಬ್ಯಾಕ್ ಇರ್ಬೋದು, ಓಕೆ. ಸೊ ಹೈ ಫೈವ್ ಇರ್ಬೋದು, ಇವೆಲ್ಲ ಏನಂತ ಹೇಳ್ತೀವಿ? ಹ್ಯಾಪ್ಟಿಕ್ಸ್ ಅಂತ ಹೇಳ್ತೀವಿ. ಓಕೆ. ಹ್ಯಾಪ್ಟಿಕ್ಸ್ ಅಂದ್ರೇನು? ಟಚ್. ಓಕೆ. ದಿಸ್ ಈಸ್ ಆಲ್ಸೋ ನಾನ್ ವರ್ಬಲ್ ಕಮ್ಯುನಿಕೇಷನ್. ಗುಡ್ ಟಚ್, ಬ್ಯಾಡ್ ಟಚ್ ಅಂತೆಲ್ಲ ಬರುತ್ತಲ್ಲ ಅದು. ನೆಕ್ಸ್ಟ್ ಫಾನಿಮಿಕ್ಸ್ ಅಂತಂದ್ರೇನು? ಫಿಫ್ತ್ ಟೈಪ್ ಯಾವುದು? ಫಾನಿಮಿಕ್ಸ್. ಫೋಕಸಿಂಗ್ ಆನ್ ದ ಡಿಸ್ಟಿಂಕ್ಷನ್ ಮೇಡ್ ಬೈ ಸೌಂಡ್ಸ್ ಇನ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಪ್ಲೇ, ಎ ಅಲ್ವಾ, ಎ ಪ್ಲೇ. ಈಗ ಫಾರ್ ಎಕ್ಸಾಂಪಲ್ ಕ್ಲೌಡ್, ಡ್. ಈ ಥರ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ಸೌಂಡ್ಸ್ ಡಿಸ್ಟಿಂಕ್ಷನ್ ಮೇಡ್ ಬೈ ದ ಸೌಂಡ್. ಆ ಸೌಂಡ್ ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದು. ಅಂದರೆ ಯೂನಿಟ್ ಆಫ್ ಸೌಂಡ್ ದ್ಯಾಟ್ ಡಿಫ್ರೆನ್ಷಿಯೇಟ್ ಒನ್ ವರ್ಡ್ ಫ್ರಮ್ ಅನದರ್ ವಿತ್ ಇನ್ ಅ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜಲ್ಲಿ ಒಂದು ವರ್ಡಿಗೂ ಇನ್ನೊಂದು ವರ್ಡಿಗೂ ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ಲ ಅದು. ಓಕೆನಾ. ಟೈ, ಟೈ ಆ ಥರ. ನೆಕ್ಸ್ಟ್ ಡ್ರೆಸ್ ಆ್ಯಂಡ್ ಅಪಿಯರೆನ್ಸಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಡ್ರೆಸ್ ಹಾಕಿದ್ರೆ ನಾವು ಡಾಕ್ಟರ್ ಅಂತ ಹೇಳ್ತೀವಿ. ಈ ಥರ ಶೆಫ್ ಡ್ರೆಸ್ ಹಾಕ್ಕೊಂಡ್ರೆ ಅವ್ರು ಶೆಫ್ ಅಂತ ಹೇಳ್ತೀವಿ, ಅಲ್ವಾ. ಸೊ ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಅಂತಂದರೆ ಸಾರಿ ಉಟ್ಕೊಂಡ್ರೆ, ಈಗ ಯೂನಿಫಾರ್ಮ್ ಸಾರೀಸ್ ಅಂತ ಅಂದ್ಕೊಳ್ಳೋಣ. ಸಾರಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಉಟ್ಕೋತಾರೆ. ಸೊ ಬಟ್ ಅವರ ಡ್ರೆಸ್ ಸೆನ್ಸಲ್ಲೇ ಗೊತ್ತಾಗುತ್ತೆ, ಓಕೆ ಇವರು ನರ್ಸ್ ಅಂತ ಗೊತ್ತಾಗುತ್ತೆ, ಇವರು ಟೀಚರ್ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ಡ್ರೆಸ್ ಆ್ಯಂಡ್ ಅಪಿಯರೆನ್ಸಸ್ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ರೊಮ್ಯಾಟಿಕ್ಸ್ ಅಂತಂದ್ರೇನು? ಯೂಸ್ ಆಫ್ ಕಲರ್ಸ್. ದಿಸ್ ಇಸ್ ನಾವು ಕಲರ್ ಮೇಲೆ ಡಿಸೈಡ್ ಮಾಡ್ತೀವಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ವೈಟ್ ಅಂದರೆ ಶಾಂತಿ, ರೆಡ್ ಅಂದರೆ ಫ್ಯೂರಿಯಸ್ ಅಂತ ಹೇಳ್ತೀವಿ, ಭಯಂಕರ ಅಂತ ಹೇಳ್ತೀವಿ, ಅಲ್ವಾ. ಅದೇ ಥರ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬ್ಲೂ ಅಂತಂದರೆ ಕಾಷನ್ ಇರ್ಬೋದು, ಫಾರ್ಮಲ್ ಇರ್ಬೋದು, ಕ್ವೆಶ್ಚನಿಂಗ್ ಇರ್ಬೋದು, ಆ ಥರ ಅಂತ ನಾವು ಹೇಳ್ಕೊತೀವಿ. ಗ್ರೀನ್ ಅಂದ್ರೇನು? ಕೇರಿಂಗ್ ಇರ್ಬೋದು, ಎನ್ಕರೇಜಿಂಗ್ ಇರ್ಬೋದು, ಶೇರಿಂಗ್ ಇರ್ಬೋದು, ಆ ಥರ. ರೆಡ್ ಅಂದ್ರೇನು? ಡಿಮಾಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ವಿಲ್ಡ್ ಇರ್ಬೋದು, ಪರ್ಪಸ್ಫುಲ್ ಇರ್ಬೋದು, ಭಯಾನಕ ಇರ್ಬೋದು, ಅಲ್ವಾ. ಸೊ ನೆಕ್ಸ್ಟ್ ಸನ್ಶೈನ್ ಯೆಲ್ಲೋ ಅಂದ್ರೇನು? ಸೋಷಿಯಲೇಬಲ್, ಡೈನಾಮಿಕ್, ಎಂಥೂಸಿಯಾಸ್ಟಿಕ್ ಅಂತಲೂ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಐಕಾನಿಕ್ಸ್ ಗೊತ್ತಾ? ಐಕನ್ಸ್. ಓಕೆ. ಐಕನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಥಮ್ಸ್ ಅಪ್, ಹಾರ್ಟ್ ಚಿಹ್ನೆ ಇರ್ಬೋದು, ನಗಾಡೋದಿರ್ಬೋದು, ಫ್ಯೂರಿಯಸ್ ಇರ್ಬೋದು ಅಂದರೆ ಆ್ಯಂಗ್ರಿ ಫೇಸ್ ಇರ್ಬೋದು, ಸರ್ಪ್ರೈಸ್ ಫೇಸ್ ಇರ್ಬೋದು, ಸೊ ಡಲ್ ಫೇಸ್, ಸ್ಯಾಡ್ನೆಸ್ ಫೇಸ್ ಇರ್ಬೋದು. ಇವೆಲ್ಲ ಏನಂತೀವಿ? ಡಿಫ್ರೆಂಟ್ ಟೈಪ್ಸ್ ಆಫ್
ನಾನ್ ವರ್ಬಲ್ ಕಮ್ಯುನಿಕೇಷನ್. 8 ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಸಲ್ಲಿ ಹ್ಯಾಪ್ಟಿಕ್ಸ್ ಕೇಳಿದ್ದಾರೆ, ಕ್ರೊಮ್ಯಾಟಿಕ್ಸ್ ಕೇಳಿದ್ದಾರೆ, ಫಾನಿಮಿಕ್ಸ್ ಕೇಳಿದ್ದಾರೆ. ಸೊ ಯು ಮಸ್ಟ್ ನೋ ಅಬೌಟ್ ದೀಸ್ ವರ್ಡ್ಸ್. ಓಕೆ, ದೀಸ್ ಆಲ್ ಆರ್ PYQs. ಆಯಿತಾ, PYQ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಓಕೆ, ಸೊ ಕ್ಲಾಸಿಫಿಕೇಶನ್ ಆನ್ ದ ಬೇಸ್ ಆಫ್ ಪರ್ಪಸ್ ಆ್ಯಂಡ್ ಸ್ಟೈಲ್. ಅದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಫಾರ್ಮಲ್. ಸೆಕೆಂಡ್ ಒನ್ ಇನ್ಫಾರ್ಮಲ್. ಫಾರ್ಮಲ್ ಅಂತಂದ್ರೆ ಏನು? ರಿಜಿಡ್ ಆಗಿರುತ್ತೆ, ಅದರಲ್ಲಿ ತುಂಬ ಕಠಿಣವಾಗಿರುತ್ತೆ. ಯಾಕಂದರೆ ಅದರಲ್ಲಿ ಫ್ರೀ ಆಗಿ ನಾವು ಮಾತಾಡಲ್ಲ. ಸೊ ನಮ್ಮ ಬಾಸ್ ಹತ್ರ ಮಾತಾಡಬೇಕಾದ್ರೆ ಅದರಲ್ಲೇ ಒಂದು ಸ್ಟೈಲ್ ಇರ್ಬೋದು, ಅದರ ಟೋನ್ ಇರ್ಬೋದು, ಅದರಲ್ಲಿ ತುಂಬ ಚೇಂಜಸ್ ಇರುತ್ತೆ ಅಲ್ವಾ. ನೆಕ್ಸ್ಟ್, ಫಾಲೋಸ್ ವರ್ಟಿಕಲ್ ಹೈರಾರ್ಕೀಸ್ ಅಲ್ವಾ. ಈಗ ಬಾಸ್ ಇದ್ದವರು ಅವರ ಸಬಾರ್ಡಿನೇಟಿಗೆ ಮಾತಾಡ್ತಾರೆ. ಸೊ ಈ ವರ್ಟಿಕಲ್ ಹೈರಾರ್ಕೀಸ್ ಇದ್ದೇ ಇರುತ್ತೆ ಅಲ್ವಾ. ಎಂಫಸಿಸ್, ಸ್ಟೇಟಸ್ ಆ್ಯಂಡ್ ಅಥಾರಿಟಿ. ಓಕೆ, ಇದರಲ್ಲಿ ಸ್ಟೇಟಸ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್, ಕಮ್ಯುನಿಕೇಷನ್ ಈಸ್ ಆಲ್ವೇಸ್ ಡಾಕ್ಯುಮೆಂಟೆಡ್. ನಾವೇನು ಮಾಡ್ತೀವಿ, ಒಂದು ಮೆಮೊ ಮೂಲಕ ಇಟ್ಕೊಂಡಿರ್ತೀವಿ, ಇಲ್ಲ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿರ್ತೀವಿ, ಒಂದು ಪೇಪರ್ ವರ್ಕ್ ಮಾಡಿ ಇಟ್ಕೊಂಡಿರ್ತೀವಿ, ಇಲ್ಲ ಇಮೇಲ್ ಮಾಡಿರ್ತೀವಿ, ಆ ಥರ. ಪ್ಲ್ಯಾನ್ಡ್ ಆ್ಯಂಡ್ ಡೆಲಿಬರೇಟ್. ಫಾರ್ಮಲ್ ಕಮ್ಯುನಿಕೇಷನ್ಸಲ್ಲಿ ನಾವು ಪ್ಲ್ಯಾನ್ಡಾಗೆ ಮಾತಾಡ್ತೀವಿ. ರೂಲ್ ಬೇಸ್ಡ್ ಆ್ಯಂಡ್ ಅದೇಸ್ ಟು ಸ್ಟ್ಯಾಂಡರ್ಡ್ಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ಟ್ಯಾಂಡರ್ಡ್ಸ್. ಟಾಸ್ಕ್ ಓರಿಯೆಂಟೆಡ್. ಓಕೆ, ಟಾಸ್ಕ್ ಓರಿಯೆಂಟೆಡ್ ಆಗಿರುತ್ತೆ. ಎಲ್ಲ ಒಂದು ಕೆಲಸದ ಮೇಲೆ ನಿಂತಿರುತ್ತೆ ಮಾತುಕತೆ ಇದರಲ್ಲಿ ಅಲ್ವಾ. ನಮ್ಮ ಬಾಸ್ ಹತ್ರ ಸುಮ್ಮನೆ ಹೋಗಿ ಮಾತಾಡಲ್ಲ ನಾವು, ಏನೊಂದು ಕೆಲಸ ಇರುತ್ತೆ ಹೋಗಿ ಮಾತಾಡ್ತೀವಿ ನಾವು, ಕರೆಕ್ಟ್ ಅಲ್ವಾ. ಇನ್ಫಾರ್ಮಲಲ್ಲಿ ಯಾವ್ದು ಬರುತ್ತೆ? ಫ್ಲೆಕ್ಸಿಬಲ್. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೆಂಗೆ ಬೇಕಾದರೂ ಮಾತಾಡ್ಬೋದು. ಫ್ಲೋಸ್ ಫ್ರೀಲಿ ಬಿಟ್ವೀನ್ ದ ಡಿಫ್ರೆಂಟ್ ಲೆವೆಲ್ಸ್ ಅಲ್ವಾ. ಈಗ ನಾನು ನನ್ನ ಕೊಲೀಗ್ಸು ಫ್ರೀಯಾಗಿ ಮಾತಾಡ್ಕೊತಾ ಇರ್ತೀವಿ, ಕರೆಕ್ಟ್ ಅಲ್ವಾ. ಸೊ ಫೋಕಸಸ್ ಆನ್ ಫ್ರೀ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಫ್ರೀಯಾಗಿ ಮಾತಾಡ್ತೀವಿ, ಅದರಲ್ಲಿ ಏನೂ ರಿಜಿಡ್ ಇರಲ್ಲ, ಏನು ಒಂಥರ ಏನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ತುಂಬ, ಫಾರ್ ಎಕ್ಸಾಂಪಲ್ ನಮ್ಮ ಹ್ಯಾಪಿನೆಸ್ ಇರ್ಬೋದು, ನಮ್ಮ ಸ್ಯಾಡ್ನೆಸ್ ಇರ್ಬೋದು, ತುಂಬ ಫ್ರೀಯಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ, ಕರೆಕ್ಟ್ ಅಲ್ವಾ. ಕಮ್ಯುನಿಕೇಷನ್ ರೇರ್ಲಿ ಡಾಕ್ಯುಮೆಂಟೆಡ್. ಅದು ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತಾರೆ, ತುಂಬ ರೇರ್ ಆಗಿ. ಸ್ಪಾಂಟೇನಿಯಸ್ ಆಗಿ ಮಾತಾಡ್ತೀವಿ. ಇದರಲ್ಲಿ ಪ್ರೀ ಪ್ಲ್ಯಾನ್ಡ್ ಇರುತ್ತೆ, ಕರೆಕ್ಟ್ ಅಲ್ವಾ. ಯಾವುದರಲ್ಲಿ ಫಾರ್ಮಲ್ ಕಮ್ಯುನಿಕೇಷನ್ಸಲ್ಲಿ ಪ್ಲ್ಯಾನ್ಡಾಗಿ ಮಾತಾಡಬೇಕು, ಇದರಲ್ಲಿ ಹಾಗಿಲ್ಲ, ಪ್ಲ್ಯಾನ್ಗೇನೇನೂ ಇಲ್ಲ. ಫ್ರೀ ಫ್ಲೋಯಿಂಗ್, ಫ್ರೀಯಾಗಿ ಮಾತಾಡ್ತೀವಿ. ನೆಕ್ಸ್ಟ್, ಸೋಷಿಯಲ್ ಓರಿಯೆಂಟೇಷನ್. ಸೊಸೈಟಿಯಲ್ಲಿ ಮಿಂಗಲ್ ಆಗೋವಂಥದ್ದು ಆ ಥರದ್ದಿರುತ್ತೆ. ಇದರಲ್ಲೂ ಕೂಡ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ತೀರಾ ಇದು ಮಾತಾಡಲ್ಲ, ಲೈಕ್ ಅಂದರೆ ಫಾರ್ಮಲ್ಲು ಅಲ್ಲ, ಆ ಕಡೆ ಇನ್ಫಾರ್ಮಲಲ್ಲಿ ತುಂಬ ಅಂದರೆ ಲೈಕ್ ಅಂದರೆ ಅದರಲ್ಲೂ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಆಯಿತಾ. ಸುಮ್ಮನೆ ಮಾತಾಡಲ್ಲ ನಾವು, ಏನೇನೋ ಮಾತಾಡೋಕ್ಕಾಗಲ್ಲ, ಅದರಲ್ಲೂ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇನ್ಫಾರ್ಮಲ್ ಕಮ್ಯುನಿಕೇಷನ್ಸಲ್ಲೂ ಕೂಡ ಸ್ಟ್ಯಾಂಡರ್ಡ್ಸ್ ಅಂತ ಇದ್ದೇ ಇರುತ್ತೆ. ನೆಕ್ಸ್ಟ್, ವೇಸ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇನ್ಫಾರ್ಮಲ್ ಕಮ್ಯುನಿಕೇಷನ್ಸಲ್ಲಿ ಏನೇನಿರುತ್ತೆ? ಒಂದು ಗ್ರೇಪ್ ವೈನ್, ಆಲ್ರೆಡಿ ನಾನು ಹೇಳಿದ್ದೀನಿ. ಅನ್ಅಫಿಷಿಯಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ವಿತ್ ಇನ್ ಆರ್ಗನೈಸೇಷನ್. ಓಕೆ, ಸೊ ಅನ್ಅಫಿಷಿಯಲ್, ಅದರಲ್ಲಿ ತುಂಬ ನಾವು ಬಾಸ್ ಹತ್ರ ಮಾತಾಡ್ದಂಗೆ ಮಾತಾಡಲ್ಲ, ನಾವು ಏನು ಬೇಕಾದ್ರೂ ಡಿಸ್ಕಸ್ ಮಾಡ್ತೀವಿ, ನಮ್ಮ ಹ್ಯಾಪಿನೆಸ್, ಸ್ಯಾಡ್ನೆಸ್ ಎಲ್ಲದನ್ನು, ಗಾಸಿಪ್ ಎಲ್ಲದೂ ಮಾತಾಡ್ತೀವಿ ನಾವು. ಸೊ ಇದು ಗ್ರೇಪ್ ವೈನ್. ನೆಕ್ಸ್ಟ್, ಗಾಸಿಪ್ಸ್. ಓಕೆ, ನೆಕ್ಸ್ಟ್, ಸಿಂಗಲ್ ಸ್ಟ್ಯಾಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು PYQ. ಸಿಂಗಲ್ ಸ್ಟ್ಯಾಂಡ್ ಅಂತಂದ್ರೇನು? ಇನ್ಫಾರ್ಮೇಷನ್ ಫ್ಲೋಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಇನ್ ಅ ಸೀಕ್ವೆನ್ಷಿಯಲ್ ಆರ್ಡರ್. ಈಗ ಎಗೊಂದು ವಿಷಯ ಗೊತ್ತಾಗಿದೆ, ಯಾವುದೋ ಒಂದು ವಿಷಯ ಗೊತ್ತಾಗಿದೆ, ಅವ್ರು ಇದ್ದವ್ರು ಬಿಗೆ ಹೇಳ್ತಾರೆ, ಬಿ ಇದ್ದವ್ರು ಸಿಗೆ ಹೇಳ್ತಾರೆ, ಸಿ ಇದ್ದವ್ರು ಡಿಗೆ ಹೇಳ್ತಾರೆ. ಇದು ಸೀಕ್ವೆನ್ಷಿಯಲ್ ಆರ್ಡರ್, ಒಂದು ಕ್ರಮ ಪ್ರಕಾರ ಹೇಳ್ತಾ ಹೋಗ್ತಾರೆ, ಆಯಿತಾ. ಕ್ಲಸ್ಟರ್ ನೆಟ್ವರ್ಕ್ ಅಂದ್ರೇನು? ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದು PYQ. ಕ್ಲಸ್ಟರ್ ಅಂದರೆ ಪರ್ಸನ್ ರಿಸೀವ್ ಇನ್ಫಾರ್ಮೇಷನ್ ಆ್ಯಂಡ್ ಪಾಸಸ್ ಇಟ್ ಟು ದೇಯರ್ ಕ್ಲಸ್ಟರ್ ಆಫ್ ನೆಟ್ವರ್ಕ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಗೇನೋ ಒಂದು ವಿಷಯ ಗೊತ್ತಿದೆ, ಅದನ್ನು ಸಿಗೆ ಹೇಳ್ತಾರೆ, ಡಿಗೆ ಹೇಳ್ತಾರೆ, ಎಫ್ಗೆ ಹೇಳ್ತಾರೆ. ಎಫಿಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಫ್ ಇದ್ದವರು ಐಗೆ ಹೇಳ್ತಾರೆ, ಬಿಗೆ ಹೇಳ್ತಾರೆ, ಬಿ ಇದ್ದವ್ರು ಜೆಗೆ ಹೇಳ್ತಾರೆ. ಸೊ ಅಂದರೆ ಏನಂತ ಹೇಳ್ತೀವಿ, ಅವ್ರವ್ರ ಕ್ಲಸ್ಟರಲ್ಲಿ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನನ್ನ ಫ್ರೆಂಡ್ ಇದ್ದವ್ರು ಮತ್ತೇನು ಮಾಡ್ತಾರೆ, ಅವ್ರವ್ರ ಫ್ರೆಂಡ್ಸಿಗೆ ಹೇಳ್ತಾರೆ, ಅವ್ರವ್ರ ಫ್ರೆಂಡ್ಸ್ ಅವ್ರ ಕ್ಲಸ್ಟರ್ ಆಫ್ ನೆಟ್ವರ್ಕ್ಸಲ್ಲಿ ಇರೋರ ಹತ್ರ ಎಲ್ಲ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತಾರೆ. ನೆಕ್ಸ್ಟ್, ಪ್ರೊಬ್ಯಾಬಿಲಿಟಿ ಚೈನ್ ಅಂತಂದ್ರೆ ಏನು? ಇಂಡಿವಿಜುವಲ್ ರ್ಯಾಂಡಮ್ಲಿ ಶೇರಿಂಗ್ ಇನ್ಫಾರ್ಮೇಷನ್ ವಿತ್ ಅದರ್ ಇಂಡಿವಿಜುವಲ್. ರ್ಯಾಂಡಮ್ ಆಗಿ ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಆ ಥರ ಏನೊಂದು ವಿಷಯ ಇದೆ, ಯಾವುದೋ ಒಂದು ಗಾಸಿಪ್ ಅಂತ ಅಂದ್ಕೊಳ್ಳೋಣ, ಏನೊಂದು ಗಾಸಿಪ್ಪು, ನನಗೆ ಆ ಟೈಮಲ್ಲಿ ಯಾರು ನನ್ನ ಎದುರುಗಡೆ ಸಿಗ್ತಾರೆ ಅವ್ರಿಗೆ ಆ ವಿಷಯನ ಹೇಳ್ಬಿಡ್ತೀನಿ.
ಇವ್ರು ನನ್ನ ಫ್ರೆಂಡು ಅಂತಲೂ ಏನಿಲ್ಲ, ಅಥವಾ ಇವರಿಗೆ ಹೇಳಬೇಕು ಸ್ಪೆಸಿಫಿಕ್ ಆಗಿ ಅನ್ನೋದಿಲ್ಲ. ಸೊ ನಾನೇನು ಮಾಡಿದೆ, ರ್ಯಾಂಡಮ್ ಆಗಿ ನಂಗೆ ಯಾರು ನಾನು ಹಿಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂಗೆ ಯಾರು ಸಿಗ್ತಾರೆ ಅವ್ರಿಗೆ ಆ ವಿಷಯನ ನಾನು ಹೇಳ್ತೀನಿ. ಇದು ರ್ಯಾಂಡಮ್ ಆಗಿ ಹೇಳೋದು ಪ್ರೊಬಾಬಿಲಿಟಿ ಚೈನ್ ಅಂತ ಹೇಳ್ತೀನಿ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್. ಓಕೆ, ಸೊ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್. ಇಲ್ಲಿ ಏನಾಗುತ್ತೆ, ದೆರ್ ವರ್ 3 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಒಂದು ಹೊರಿಜಾಂಟಲ್, ಡಯಾಗ್ನಲ್ ಆ್ಯಂಡ್ ವರ್ಟಿಕಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಹೊರಿಜಾಂಟಲ್ ಇದು ವೆರಿ ಇಂಪಾರ್ಟೆಂಟ್, ಇದು ತುಂಬ ಸರಿ ಕೇಳಿದ್ದಾರೆ PYQ ಅಲ್ಲಿ. ಹೊರಿಜಾಂಟಲ್ ಅಂದ್ರೆ ಏನು? ಸೇಮ್ ಹೈರಾರ್ಕಿಕಲ್ ಸ್ಟ್ರಕ್ಚರ್. ನಾನು, ನನ್ನ ಕೊಲೀಗ್ಸ್, ನನ್ನ ಸೇಮ್ ಹೈರಾರ್ಕಿ ಇರುತ್ತೆ. ಓಕೆ, ಸೊ ಅವರನ್ನು ಮೇ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್ ಯಾವ್ದು ಬೇಕಾದರೂ ಮಾತಾಡ್ಬೋದು. ಅದರಲ್ಲಿ ಬರೀ ಫಾರ್ಮಲ್ ಮಾತ್ರ ಮಾತಾಡ್ತೀವಿ ಅಂತಲ್ಲ, ಇನ್ಫಾರ್ಮಲ್ ಕೂಡ ನಾವು ಮಾತಾಡ್ತೀವಿ. ಇನ್ನೊಂದು ಹೆಸರೇನೋ ಹೊರಿಜಾಂಟಲ್ ಕಮ್ಯುನಿಕೇಷನ್ಸಲ್ಲಿ ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕೆಲವು ಸಲ ನಿಮ್ಗೆ ಬೇಕಂದರೆ ಕನ್ಫ್ಯೂಷನ್ ಮಾಡೋದಕ್ಕೆ ವಾಟ್ ಯು ಮೀನ್ ಬೈ ಲ್ಯಾಟ್ರಲ್ ಕಮ್ಯುನಿಕೇಷನ್ ಅಂತ ಕೇಳ್ಬೋದು. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಸೇಮ್ ಹೈರಾರ್ಕಿಕಲ್ ಸ್ಟ್ರಕ್ಚರಲ್ಲಿ ಮಾತಾಡೋವಂಥದ್ದು ನಾವು ಲ್ಯಾಟ್ರಲ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಯಾಗ್ನಲ್ ಕಮ್ಯುನಿಕೇಷನ್. ಡಯಾಗ್ನಲ್ ಕಮ್ಯುನಿಕೇಷನ್ಸ್ ಅಂದ್ರೇನು? ಎಲಿಮಿನೇಟ್ ಹೈರಾರ್ಕಿಕಲ್ ಬೌಂಡ್ರೀಸ್ ಅಲೋವಿಂಗ್ ಇನ್ಫಾರ್ಮೇಷನ್ ಟು ಫ್ಲೋ ಫ್ರೀಲಿ ಅಕ್ರಾಸ್ ಡಿಫ್ರೆಂಟ್ ಪೊಸಿಷನ್ಸ್ ಆ್ಯಂಡ್ ಸ್ಟೇಟಸ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್, ಇವರು ಫುಡ್ ಡಿಪಾರ್ಟ್ಮೆಂಟ್ ಅವರು ಅಂದ್ಕೊಳ್ಳೋಣ, ಇವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವರು. ಫುಡ್ ಡಿಪಾರ್ಟ್ಮೆಂಟ್ ಅವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ಬೋದು. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವರು ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ಬೋದು. ಫ್ರೀ ಫ್ಲೋ, ಅವರು ಇವ್ರ ಹತ್ರ ಮಾತ್ರ ಮಾತಾಡಬೇಕು, ಅವ್ರ ಹತ್ರ ಮಾತ್ರ ಮಾತಾಡಬೇಕು ಅನ್ನೋದೇನಿಲ್ಲ. ಡಿಫ್ರೆಂಟ್ ಸೆಕ್ಷನ್ಸ್ ಇರೋಂತಹ ಜನರ ಜೊತೆ ಮಾತಾಡ್ಬೋದು. ನೆಕ್ಸ್ಟ್, ವರ್ಟಿಕಲ್ ಕಮ್ಯುನಿಕೇಷನ್. ವರ್ಟಿಕಲ್ ಅಂತಂದ್ರೇನು? ಇದನ್ನು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕ್ಯಾನ್ ಬಿ ಅಪ್ವರ್ಡ್ ಆರ್ ಡೌನ್ವರ್ಡ್, ಅಂದರೆ ಬಾಟಮ್ ಅಪ್ ಆರ್ ಟಾಪ್ ಡೌನ್ ಅಂತ ಹೇಳ್ತೀವಿ. ಅಂದರೆ ಬಾಸು, ಈಗ ಪ್ರಿನ್ಸಿಪಲ್ ಅಂದ್ಕೊಳ್ಳೋಣ, ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಟೀಚರ್ಸ್ ಹತ್ರ ಮಾತಾಡ್ತಾರೆ. ಈವನ್ ಫಾರ್ ಎಕ್ಸಾಂಪಲ್, ಟೀಚರ್ಸ್ ಹತ್ರ ಏನೋ ಒಂದು ಐಡಿಯಾಸ್ ಇದೆ ಅಂದ್ಕೊಳ್ಳೋಣ, ಆ ಐಡಿಯಾಸನ್ನು ಪ್ರಿನ್ಸಿಪಲ್ ಹತ್ರ ಅವ್ರು ಏನು ಮಾಡ್ಬೋದು, ಶೇರ್ ಮಾಡ್ಕೋಬೋದು. ಬಟ್ ಇದನ್ನು ಫಾರ್ಮಲ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆನ್ ದ ಬೇಸ್ ಆಫ್ ಡೈರೆಕ್ಷನ್ಸ್ ಇರ್ಬೋದು, ಸ್ಟೈಲ್ ಆ್ಯಂಡ್ ಪರ್ಪಸ್ ಇರ್ಬೋದು, ಚಾನಲ್ಸ್ ಇರ್ಬೋದು. ಓಕೆ, ಸೊ ದೆರ್ ವರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಏನೇನು ನಾವು ಡಿಸ್ಕಸ್ ಮಾಡಿದ್ವಿ ಪಾರ್ಟ್ ಆಫ್ ಕಮ್ಯುನಿಕೇಷನ್ಸಲ್ಲಿ, ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ, ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋ ಅಬೌಟ್ ಇಟ್. ಸೊ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಒಂದು ಕ್ವೆಶನ್ಸ್ ಬಂದೇ ಬರುತ್ತೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸಲ್ಲಿ. ಓಕೆನಾ? ಸೊ ನೆಕ್ಸ್ಟ್, ದಿಸ್ ಇಸ್ ಅವರ್ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್ ಆ್ಯಂಡ್ ಗೆಟ್ ದ PDF ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾಸ್ ಮೀಡಿಯಾ ಬಗ್ಗೆ ಮಾಡೋಣ. ಟೈಪ್ಸ್ ಆಫ್ ಮಾಸ್ ಮೀಡಿಯಾ ಅದ್ರ ಬಗ್ಗೆ ಮಾತಾಡೋಣ. ಸೊ ಅಂಟಿಲ್ ದೆನ್ ಏನು ಮಾಡಬೇಕು, ನೀವು ಲೈಕ್, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಬೇಕು. ಬಿಕಾಸ್ ಹೌ ಇಸ್ ದ ಕ್ಲಾಸ್, ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ಓನ್ಲಿ ಐ ಕ್ಯಾನ್ ಕಮ್ ಟು ನೋ ದ್ಯಾಟ್ ಓಕೆ ಕ್ಲಾಸ್ ನಮಗೆ ಎಫೆಕ್ಟಿವ್ ಆಗಿದೆಯೋ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಇದು ನಿಮ್ಮ ಸೈಡಿಂದ ಕೆಲಸ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.